ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಹಾಗಾಗಿ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ದೇಗುಲಗಳಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧದ ಆವರಣದಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಬಸವನ ಗುಡಿಯಲ್ಲಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಶಾಸಕ ಮುನಿರಾಜು, ಸಿಕೆ ರಾಮಮೂರ್ತಿ, ಚನ್ನಬಸಪ್ಪ ಕೂಡ ಭಾಗಿಯಾಗಿದ್ದಾರೆ. ಸಾರ್ವಜನಿಕರಿಗೆ ಸಿಹಿಯನ್ನ ಹಂಚಿ ಬಿಜೆಪಿ ನಾಯಕರು ಸಂಭ್ರಮಿಸಿದ್ದಾರೆ. ವಿಧಾನಸೌಧದ ಅರಳಿ ಮುನೇಶ್ವರ ದೇವಸ್ಥಾನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಪೂಜೆಯನ್ನ ನೆರವೇರಿಸಿದ್ದಾರೆ. ನರೇಂದ್ರ ಮೋದಿ ಅವರ ಹೆಸರಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಎಲ್ಲೆಡೆ ಮಾಡಲಾಗ್ತಾ ಇದೆ. ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ದಾಸರಹಳ್ಳಿ ಶಾಸಕ ಮುನಿರಾಜು, ಜಯನಗರ ಶಾಸಕ ಸಿಕೆ ರಾಮಮೂರ್ತಿ, ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಸಾರ್ವಜನಿಕರಿಗೆ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ನಂತರ ಸಾಕಷ್ಟು ಆರ್ಥಿಕ ಸುಧಾರಣೆಗಳು ಕೂಡ ಆಗಿದ್ದಾವೆ. ನಾವು ನೀವು ಕೂಡ ಎಲ್ಲರೂ ಕೂಡ ಗಮನಿಸಿದ್ದೇವೆ. ಡಿಜಿಟಲ್ ಇಂಡಿಯಾ ಮತ್ತೆ ಯುಪಿಐ ಭಾರತವನ್ನ ನಗದು ರಹಿತ ಆರ್ಥಿಕತೆಯತ್ತ ಕೊಂಡೊಯ್ಯುವಲ್ಲಿ ಆ ಒಂದು ವ್ಯವಸ್ಥೆಯನ್ನ ಜಾರಿ ಮಾಡೋದ್ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಚೂಣಿಯಲ್ಲಿ ಕೂಡ ಇದ್ದಾರೆ. ಮತ್ತೆ ಜಿಎಸ್ಟಿ ಜಾರಿಗೆ ತೆಗೆದುಕೊಂಡು ಬಂದಿರುವಂತದ್ದು ಒಂದು ದೇಶ ಒಂದು ತೆರಿಗೆ ನೀತಿಯ ಅಡಿ ಸರಕು ಮತ್ತೆ ಸೇವಾ ತೆರಿಗೆಯನ್ನ ಜಾರಿಗೊಳಿಸೋದ್ರ ಮುಖಾಂತರ ದೇಶದ ತೆರಿಗೆ ವ್ಯವಸ್ಥೆಯನ್ನ ಅವರು ಯಾವ ರೀತಿಯಾಗಿ ಸರಳ ಮಾಡಿದ್ರು ಅನ್ನೋದನ್ನ ನಾವು ನೀವು ಕೂಡ ಎಲ್ಲರೂ ಕೂಡ ಗಮನಿಸಿದ್ದೇವೆ. ಸೊ ಹಾಗಾಗಿ ಆ ಒಂದು ಸಂಭ್ರಮಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ನೋಡಿ, ಈ ಜನ್ಧನ್ ಯೋಜನೆಯನ್ನ ಕೂಡ ತೆಗೆದುಕೊಂಡು ಬಂದ್ರು. ಕೋಟ್ಯಾಂತರ ಬಡ ಜನರಿಗೆ ಈ ಒಂದು ಯೋಜನೆ ಸಾಕಷ್ಟು ಕೈ ಹಿಡಿಯುವಂತಹ ಕೆಲಸವನ್ನ ಕೂಡ ಮಾಡ್ತು. ಅದೇ ರೀತಿಯಾಗಿ ಹೆದ್ದಾರಿಗಳು ಮತ್ತೆ ಈ ಎಕ್ಸ್ಪ್ರೆಸ್ ವೇಗಳು ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡಿರುವಂತಹ ದಾಖಲೆ ಕೂಡ ಇದೆ. ಅದೇ ರೀತಿಯಾಗಿ ಬುಂದೇಲ್ಖಂಡ್, ಪೂರ್ವಾಂಚಲ್ ಮತ್ತೆ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇಗಳು ಇದಕ್ಕೆ ಸಾಕಷ್ಟು ಉದಾಹರಣೆ ಅಂತ ಕೂಡ ಹೇಳಬಹುದು. ರೈಲ್ವೆ ಆಧುನೀಕರಣ, ವಿಮಾನಯಾನ, ಆಯುಷ್ಮಾನ್ ಭಾರತ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಉಜ್ವಲಾ ಯೋಜನೆ ಇವೆಲ್ಲವೂ ಕೂಡ ಜಾರಿಗೆ ತಂದಿರುವಂತದ್ದು. 12 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಕೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ದೇಶದ ಪ್ರಧಾನಿಯಾಗಿ ಅತ್ಯಂತ ದೀರ್ಘಾವಧಿಯವರೆಗೆ ಯಶಸ್ವಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ದೇವಸ್ಥಾನಗಳಲ್ಲಿ ನೆರವೇರಿಸಲಾಗ್ತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಅರಳಿ ಮುನೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಪೂಜೆ ಮಾಡೋ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಅತಿ ಹೆಚ್ಚು ದೀರ್ಘಕಾಲದ ನಿರಂತರವಾಗಿ ಅತಿ ಹೆಚ್ಚು ದೀರ್ಘಕಾಲದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವತ್ತು ದೇಶ ವಿಶ್ವ ಮಟ್ಟದಲ್ಲಿ ನಿಲ್ಲುವಂತ ಒಂದು ಶಕ್ತಿಯನ್ನ ಭಾರತಕ್ಕೆ ನರೇಂದ್ರ ಮೋದಿ ಕೊಡುಗೆ ಅಪಾರ. ಇವತ್ತು ಪಕ್ಕದ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸವಾಲಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದನೂ ಕೂಡ ನರೇಂದ್ರ ಮೋದಿಯವರ ಕಾರ್ಯತಂತ್ರ ಇಡೀ ಜಗತ್ತೇ ಮೆಚ್ಚುತ್ತಾ ಇದೆ. ಇಡೀ ಪ್ರಪಂಚ ಇವತ್ತು ನರೇಂದ್ರ ಮೋದಿಯವರನ್ನ ವಿಶ್ವ ನಾಯಕ ಅಂತ ಹೇಳ್ತಾ ಇದೆ.